ಹೆಲೋ ಸ್ಟೂಡೆಂಟ್ಸ್, ಪ್ರೈಸ್ ಮನಿಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ SC ಮತ್ತು ST ವಿದ್ಯಾರ್ಥಿಗಳಿಗೆ 2024 ಮತ್ತು 25ನೇ ಸಾಲಿಗೆ ಸಂಬಂಧಪಟ್ಟಂತೆ ಪ್ರೈಸ್ ಮನಿಗೆ ಈಗಾಗಲೇ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಇನ್ನೂ ಸಹ ಯಾರಾದರೂ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕದೇ ಇದ್ದರೆ ಸೊ ನೀವೀಗ ಅಪ್ಲಿಕೇಶನನ್ನು ಹಾಕೋಬೋದಾಗಿರುತ್ತೆ. ಓಕೆನಾ, ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ. ಆ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ಒಂದು ಪ್ರಿಂಟ್ಔಟ್ ಬರುತ್ತೆ, ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳಿ. ಸೊ ಆ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಇನ್ನೂ ಹಲವಾರು ಡಾಕ್ಯುಮೆಂಟ್ಸನ್ನು ತಗೊಂಡೋಗಿ ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಓಕೆನಾ, ಸೊ ನಾನು ಸಹ ಮೊನ್ನೆ ಹೋಗಿದ್ದೆ ಸಮಾಜ ಕಲ್ಯಾಣ ಇಲಾಖೆಗೆ. ಸೊ ನಾನು ಹೋದಾಗ ತುಂಬ ವಿದ್ಯಾರ್ಥಿಗಳು, ಆಲ್ಮೋಸ್ಟ್ 80% ವಿದ್ಯಾರ್ಥಿಗಳ ಅಪ್ಲಿಕೇಶನನ್ನು ರಿಟರ್ನ್ ಮಾಡಿದ್ರು. ಸೊ ಯಾಕೆ ನೀವು ಯಾವ ತಪ್ಪನ್ನು ಮಾಡಬಾರ್ದು ಇದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಓಕೆನಾ, ಸೊ ಮೊದಲಿಗೆ SC ST ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಪ್ರೈಸ್ ಮನಿ ಇರ್ತಕ್ಕಂಥದ್ದು. SSLC ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಸೆಕೆಂಡ್ PUCಯಲ್ಲೂ ಸಹ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಡಿಗ್ರಿ ವಿದ್ಯಾರ್ಥಿಗಳು 6 ಸೆಮ್ಮಲ್ಲಿ ಸಹ ಫಸ್ಟ್ ಅಟೆಂಪ್ಟಲ್ಲಿ ನೀವು ಪಾಸ್ ಆಗಿರಬೇಕಾಗಿರುತ್ತೆ. ಅಂತಂದರೆ ಈಗ ವಿದ್ಯಾರ್ಥಿಗಳು ಫಾರ್ ಎಕ್ಸಾಂಪಲ್ ಸೆಕೆಂಡ್ ಸೆಮ್ಮಲ್ಲಿ ಒಂದು ಸಬ್ಜೆಕ್ಟಲ್ಲಿ ನೀವು ಫೇಲ್ ಆಗಿದ್ರ, ಅದಾದಮೇಲೆ ಮತ್ತೊಮ್ಮೆ ಆ ಒಂದು ಪರೀಕ್ಷೆನ ಬರೆದು ಪಾಸ್ ಆಗಿರ್ತೀರ. ಸೊ ನೀವು ಎಲಿಜಿಬಲ್ ಇರೋದಿಲ್ಲ. ಯಾಕೆ ಅಂತಂದ್ರೆ ಫಸ್ಟ್ ಅಟೆಂಪ್ಟಲ್ಲಿ ನೀವು ಪಾಸ್ ಆಗಿರಬೇಕಾಗಿರುತ್ತೆ. ಓಕೆನಾ, ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಆ್ಯಂಡ್ MSc ವಿದ್ಯಾರ್ಥಿಗಳಿಗೂ ಅಷ್ಟೇ. ಓಕೆನಾ, ಸೊ PG ವಿದ್ಯಾರ್ಥಿಗಳು ಅಷ್ಟೇ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿರಬೇಕಾಗಿರುತ್ತೆ. ಆವಾಗ ಮಾತ್ರ ನಿಮಗೆ ಪ್ರೈಸ್ ಮನಿ ಹಣ ಬರ್ತಕ್ಕಂಥದ್ದು. ಓಕೆನಾ, ಸೊ ಈಗ ಮೊದಲಿಗೆ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಯಾಕೆ 80% ವಿದ್ಯಾರ್ಥಿಗಳ ಅಪ್ಲಿಕೇಶನನ್ನು ರಿಟರ್ನ್ ಮಾಡಿದ್ರು, ಸೊ ಇದನ್ನು ನಾವು ತಿಳ್ಕೊಳೋದಾದರೆ, ಸೊ ತುಂಬ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕುವಾಗೆ ಮಿಸ್ಟೇಕನ್ನು ಮಾಡಿರ್ತಕ್ಕಂಥದ್ದು. ನಿಮ್ಮ SSLC ರಿಜಿಸ್ಟರ್ ನಂಬರಲ್ಲಿ ನಿಮ್ಮ ನೇಮ್ ಹಾಕಿದ್ದಾರೆ, ಆಧಾರ್ ಕಾರ್ಡ್ ನಂಬರಲ್ಲಿ ಬೇರೆ ಒಂದು SSLC ನಂಬರ್ ಹಾಕಿರ್ತಕ್ಕಂಥದ್ದು. ಈ ರೀತಿ ತುಂಬ ವಿದ್ಯಾರ್ಥಿಗಳು ಮಿಸ್ಟೇಕನ್ನು ಮಾಡಿದ್ರು ಅಪ್ಲಿಕೇಶನ್ ಹಾಕುವಾಗಲೇ. ಸೊ ಅದಕ್ಕೋಸ್ಕರ ಈ ರೀತಿ ವಿದ್ಯಾರ್ಥಿಗಳಿಗೆ ರಿಟರ್ನನ್ನು ಮಾಡಿದ್ದಾರೆ. ಸೊ ನೀವು ಮತ್ತೊಮ್ಮೆ ಅಪ್ಲಿಕೇಶನನ್ನು ಹಾಕ್ಕೊಂಡೋಗಿ ಸಬ್ಮಿಟ್ ಮಾಡಿ ಅಂತ ಹೇಳಿ ಅಲ್ಲಿ ಹೇಳಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನೀವು ಅಪ್ಲಿಕೇಶನ್ ಹಾಕುವಾಗ ತುಂಬ ಕೇರ್ಫುಲ್ಲಾಗಿ, ಸೊ ಯಾವ ಕಾಲಮಲ್ಲಿ ಏನು ಹಾಕಬೇಕು ಅದನ್ನೇ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಅಪ್ಲಿಕೇಶನ್ ಪ್ರಿಂಟ್ಔಟ್ ಬಂದಾಗೂ ಸಹ ಕರೆಕ್ಟಾಗಿ ಚೆಕ್ ಮಾಡಿಕೊಂಡೆ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಓಕೆನಾ, ಸೊ ಈಗ ಅಪ್ಲಿಕೇಶನ್ ಫಾರ್ಮ್ ಬಂದ ನಂತರ ಅದರ ಮೇಲೆ ನಿಮ್ಮ ಪ್ರಿನ್ಸಿಪಲರು ಅಟೆಸ್ಟೇಟ್ ಮಾಡಿ ಕೊಡಬೇಕಾಗಿರುತ್ತೆ. ಓಕೆನಾ, ಸೊ ನೀವು ನಿಮ್ಮ ಕಾಲೇಜ್ಗೆ ಹೋಗಿ ಅದ್ರ ಮೇಲೆ ಅಟೆಸ್ಟೇಟ್ ಮಾಡ್ಕೋಬೇಕು. ಅಟೆಸ್ಟೇಟ್ ಅಂತಂದರೆ ನಿಮ್ಮ ಕಾಲೇಜ್ ಸೀಲ್ ಇರುತ್ತೆ, ಅದ್ರ ಮೇಲೆ ನಿಮ್ಮ ಪ್ರಿನ್ಸಿಪಲರು ಸಿಗ್ನೇಚರನ್ನು ಹಾಕಿ ಕೊಡ್ತಾರೆ. ಸೊ ಆ ಒಂದು ಫಾರ್ಮ್ ಜೊತೆಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ಮೇನ್ ಆಗಿ ನಿಮಗೆ SSLC ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಸೊ ಇನ್ ಕೇಸ್ ನೀವು ಸೆಕೆಂಡ್ PUC ಮೇಲೆ ಅಪ್ಲಿಕೇಶನ್ ಹಾಕ್ತಿದ್ರಾ, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ, ಆವಾಗ ನೀವು ಇಂಟರ್ನೆಟ್ ಕಾಪಿ ತಗೊಂಡು ಅದ್ರ ಮೇಲೆ ಅದನ್ನು ಅಟೆಸ್ಟೇಟ್ ಮಾಡಿಸ್ಕೊಳ್ಳಿ ಅಷ್ಟೇ. ಓಕೆನಾ, ಅದ್ರ ಮೇಲೆ ಸೀಲು ಸಿಗ್ನೇಚರ್ ಹಾಕಿದ್ರೆ ಅದು ಅಟೆಸ್ಟೇಟ್ ಆಗಿರುತ್ತೆ. ಅದನ್ನು ಪ್ರಾವಿಷನಲ್ ಸರ್ಟಿಫಿಕೇಟ್ ಅಂತ ಹೇಳಿ ಕರಿತೀವಿ. ಅದನ್ನು ಸಹ ನೀವು ಸಬ್ಮಿಟ್ ಮಾಡ್ಬೋದಾಗಿರುತ್ತೆ. ಅದೇ ರೀತಿ ಡಿಗ್ರಿ ವಿದ್ಯಾರ್ಥಿಗಳಿಗೂ ಅಷ್ಟೇ, ನಿಮಗೆ ಯಾವುದಾದ್ರು ಸೆಮ್ದು ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂತಂದರೆ ಅದರ ಇಂಟರ್ನೆಟ್ ಕಾಪಿ ತಗೊಳ್ಳಿ, ನಿಮ್ಮ ಪ್ರಿನ್ಸಿಪಲರ ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕ್ಕೊಳ್ಳಿ. ಆ್ಯಂಡ್ ಮೋಸ್ಟ್ ಆಫ್ ಆಲ್ ಕೇಸಸಲ್ಲಿ ಏನಾಗುತ್ತೆ ಅಂತಂದರೆ ಡಿಗ್ರಿ ವಿದ್ಯಾರ್ಥಿಗಳು ಇಂಟರ್ನೆಟ್ ಕಾಪಿ ಮೇಲೆ ನಿಮ್ಮ ಪ್ರಿನ್ಸಿಪಲರ ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕ್ಕೊಂಡಿರ್ತಾರಲ್ವಾ. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ರೋ ಆ ಯೂನಿವರ್ಸಿಟಿಯಿಂದ ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕ್ಸ್ಬೇಕು ಅಂತ ಹೇಳಿ ಕೇಳಿರ್ತಕ್ಕಂಥದ್ದು. ಸೊ ಅದನ್ನು ಸಹ ನೀವು ಒಂದ್ಸರಿ ತಿಳ್ಕೊಳ್ಳಿ. ಓಕೆನಾ, ಸೊ ನೆಕ್ಸ್ಟ್ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಬೇಕಾಗಿರುತ್ತೆ, ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಬ್ಯಾಂಕ್ ಅಕೌಂಟ್ ಬುಕ್ನ ಒಂದು ಜೆರಾಕ್ಸ್ ಕಾಪಿನೂ ಸಹ ಬೇಕಾಗಿರುತ್ತೆ. ಓಕೆನಾ, ಸ್ಟಡಿ ಸರ್ಟಿಫಿಕೇಟ್ ಇದ್ರೆ ಅದನ್ನು ಸಹ ತಗೊಂಡೋಗಿ ಸೊ ಕೇಳಿದ್ರೆ ನೀವು ಸಬ್ಮಿಟ್ ಮಾಡ್ಬೋದಾಗಿರುತ್ತೆ. ಓಕೆನಾ, ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವೇನು ಮಾಡಬೇಕಾಗಿರುತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇನ್ನು ಲಾಸ್ಟ್ ಡೇಟನ್ನು ಅನೌನ್ಸ್ ಮಾಡಿಲ್ಲ, ಬಟ್ ಇನ್ನೂ ಸಹ ಯಾರಾದರೂ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕದೇ ಇದ್ದರೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಓಕೆನಾ, ಸೊ ಮೇನ್ ಆಗಿ ಕೇರ್ಫುಲ್ ಆಗಿ ಅಪ್ಲಿಕೇಶನನ್ನು ಹಾಕಿ. ತುಂಬ ವಿದ್ಯಾರ್ಥಿಗಳು ಇದನ್ನೇ ಮಿಸ್ಟೇಕ್ ಮಾಡಿರ್ತಕ್ಕಂಥದ್ದು. ಓಕೆನಾ, ಸೊ ಸ್ವಲ್ಪ ಕೇರ್ಫುಲ್ ಆಗಿ ಅಪ್ಲಿಕೇಶನ್ಲಿ ಯಾವ ಕಾಲಮ್ಲಿ ಏನು ಹೇಳಿದರೆ ಅದನ್ನು ಮಾತ್ರ ಅಲ್ಲಿ ಮೆನ್ಷನ್ ಮಾಡಿ. ಸೊ ತಪ್ಪಾಗಿ ಅಪ್ಲಿಕೇಶನ್ನ ಹಾಕೋದಕ್ಕೆ ಹೋಗ್ಬೇಡಿ. ಅಲ್ಲಿ ನೀಟಾಗಿ ಚೆಕ್ ಮಾಡ್ತಿದ್ರು. ಸೊ ನಾನು ಸಹ ಇದ್ದೆ, ಒಂದು 2 to 3 hours ನಾನು ಅಲ್ಲಿ ಸ್ಪೆಂಡ್ ಮಾಡಿದ್ದೆ. ಎಷ್ಟು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿತ್ತು ಗೊತ್ತಾ? ಆ ಡೇ ಫುಲ್ಲು ಓನ್ಲಿ 6 to 7 ಅಪ್ಲಿಕೇಶನನ್ನು ಮಾತ್ರ ಅವರು ತಗೊಂಡಿದ್ರು, ಇನ್ನೆಲ್ಲರದ್ದು ಸಹ ರಿಜೆಕ್ಟ್ ಮಾಡಿ ರಿಟರ್ನ್ ಮಾಡಿದರು. ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಪ್ಲಿಕೇಶನನ್ನು ಹಾಕುವಾಗ. ಓಕೆನಾ, ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತು ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿದ್ದೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಆಲ್ ದಿ ಬೆಸ್ಟ್.
ಥ್ಯಾಂಕ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.